ಇರಬಹುದು. ಈ ಲೋಕದಲ್ಲಿ ಅಧಿಕಾರವು ದೇವರಿಂದ, ಅಧಿಕಾರವು ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದಾಗಿರುತ್ತದೆ. ಈ ಅಧಿಕಾರಿಗಳಿಗೆ ನಾವು ಅಧೀನರಾಗಿರಬೇಕು ಎಂದು ನಮಗೆ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಸ್ವತಂತ್ರರಂತೆ ನಡೆದುಕೊಳ್ಳಿರಿ ಅಂತಂದರೆ ನಾವು ಮೊದಲು ಅಧಿಕಾರಿಗಳಿಗೆ ಅಧೀನರಾಗಿರಬೇಕು. ಅವರಿಗೋಸ್ಕರ ನಾವು ಪ್ರಾರ್ಥಿಸುವವರಾಗಿರಬೇಕು. ಅವರ ಮಾತುಗಳಿಗೆ ನಾವು ವಿಧೇಯರಾಗಿರಬೇಕು. ಅವರು ಹೇಳಿದ ಕೆಲಸಗಳನ್ನು ನಾವು ಮಾಡುವವರಾಗಿರಬೇಕು. ಅವರ ಕೊಟ್ಟ ಆಜ್ಞೆಗಳಿಗೆ ಅವುಗಳನ್ನು ನಾವು ಕೈಕೊಂಡು ನಡೆಯುವವರಾಗಿರಬೇಕು. ಯಾಕೆಂದರೆ ಅಧಿಕಾರವು ದೇವರಿಂದ ಕೊಡಲ್ಪಟ್ಟಿರುತ್ತದೆ, ದೇವರಿಂದ ನೇಮಿಸಲ್ಪಟ್ಟಿರುತ್ತದೆ. ಆದ್ದರಿಂದ ನಾವು ಅಧಿಕಾರಿಗಳಿಗೆ ಅಧೀನರಾಗಿರಬೇಕು ಎನ್ನುವಂಥದ್ದಲ್ಲದೆ, ಅಧಿಕಾರಕ್ಕೆ ಎದುರು ಬೀಳುವವನು ದೇವರ ನೇಮಗಳನ್ನು ಎದುರಿಸುತ್ತಾನೆ.